ಹೆಂಗಾಗಿದೆ ಅಂದರೆ ರಾಜಕಾರಣ ಮನೆ ಒಳಗೆ ತಂದಂಗೆ ಆಗಿದೆ. ಸೊ ಈ ಗಲಾಟೆ ಗದ್ದಲ ಏನಾಗಿದ್ದು ಅದು ಸದನದೊಳಗಾಗಿದ್ದು. ಅದನ್ನು ಯಾಕೆ ನಮ್ಮ ಮನೆ ಒಳಗೂ ತಂದರೂ ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಸಚಿವರಿಗೆ ನಮ್ಮ ಮನೆಯವ್ರಿಗೆ ಏನು ವೈಯಕ್ತಿಕವಾಗಿ ದ್ವೇಷ ಇಲ್ಲ. ಈಗ ಅವರು ಸಚಿವರಾಗಿದ್ದಾರೆ. ಇದಕ್ಕಿಂತ ಮುಂಚೆ ನಮ್ಮನೆಯವರು CTR 2 ಬಾರಿ ಸಚಿವರಾಗಿದ್ದಾರೆ. ಅವ್ರ ಜೊತೆ ವೈಯಕ್ತಿಕವಾಗಿ ಯಾವುದೇ ಥರದ ದ್ವೇಷ ಇರೋದು ನನಗೇನು ಅನಿಸ್ತಿಲ್ಲ. ಇದು ಸದನದ ಒಳಗೆ ಆಗಿರೋ ಗದ್ದಲನ್ನು ಯಾಕೆ ನಮ್ಮ ಮನೆವರೆಗೂ ಬಂದಿದ್ದಾರೆ ಅವರು ಅಂತ ನಂಗೆ ಇವತ್ತು ಅರ್ಥ ಕ್ಷಮಿಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸೊ ಅವ್ರು ಆಡೇ ಇಲ್ಲ ಈ ಥರ ಮಾತುಗಳನ್ನು ಅಂತ ಹೇಳಿದಾಗ ಅವ್ರಿಗೆ ಯಾಕೆ ಮನಸ್ಸಿಗೆ ಅಷ್ಟು ನೋವಾಗಿದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಕ್ಷಮಿಸೋದು ಬಿಡುವುದು ಆ ಭಗವಂತ ನೋಡ್ಕೊಂಡು ಅವ್ರು ಒಂದ್ಸಲ ತಿರುಗಿ ನೋಡಬೇಕು. ಯಾಕೆ ಅಂತಂದರೆ ಹೆಚ್ಚು ಕಾರ್ಯಕರ್ತರು ಜಾಸ್ತಿ ಇರೋದು ಮಹಿಳಾ ಕಾರ್ಯಕರ್ತರು ಇರೋದು, ಮತ್ತು ಗಟ್ಟಿ BJPಗೆ ಒಂದು ಶಕ್ತಿಯಾಗಿ ನಿಂತಿರೋದೇ ಮಹಿಳಾ ಕಾರ್ಯಕರ್ತರು. ಅದರಲ್ಲೂ ಮಹಿಳೆಯರ ಟೀಮ್ ಅಂತೂ ಅಷ್ಟು ಚೆನ್ನಾಗಿ ಪಕ್ಷಕ್ಕೆ ಕೆಲಸ ಮಾಡುತ್ತೆ. ಹೆಚ್ಚು ಒತ್ತು ಕೊಟ್ಟು ಒಂದು ಯಾವುದೇ ಸಂಘಟನೆ ಮಾಡಬೇಕಾದ್ರೆ, ಯಾವುದೇ ಪಕ್ಷದ ಕಾರ್ಯಕ್ರಮವಾದರೆ ಮೊದಲು ಮುತುವರ್ಜಿ ವಹಿಸಿ ಕೆಲಸ ಮಾಡೋದೇ ನಮ್ಮ ಮಹಿಳಾ ತಂಡ.